ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರು ವಿಷ್ಣು ಪುರಾಣದ 24ನೇ ಅಧ್ಯಾಯ ಜನ್ನು ಮತ್ತು ಆಯು. ಪುರೂರವನ 6 ಮಕ್ಕಳಿಂದ ಸಂತಾನ ವೃದ್ಧಿಯಾಗಿ ಆ ವಂಶದಲ್ಲಿ ಜನ್ನು ಎಂಬುವವನು ಹುಟ್ಟಿದನು. ಇವನು ಒಮ್ಮೆ ಭಗೀರಥನು ತಂದಿದ್ದ ಗಂಗಾಜಲವು ಯಜ್ಞಶಾಲೆಯನ್ನು ತುಂಬಿಕೊಂಡಿದ್ದನ್ನು ಕಂಡು ಕೋಪದಿಂದ ಆ ಜಲವನ್ನು ಕುಡಿದುಬಿಟ್ಟನು. ಆಗ ದೇವರ್ಷಿಗಳು ಜನ್ನುವನ್ನು ಸಮಾಧಾನಪಡಿಸಿ ಗಂಗೆ ಅವನ ಮಗಳಾಗಿ ಹುಟ್ಟುವಂತೆ ಏರ್ಪಾಟು ಮಾಡಿದರು. ಜನ್ನುವಿನ ವಂಶಜರಲ್ಲಿ ಗಾಧಿ ಎಂಬುವವನು ವಿಖ್ಯಾತನಾದನು. ಇವನ ಮಗಳಾದ ಸತ್ಯವತಿಯನ್ನು ರುಚೀಕನೆಂಬ ಬ್ರಾಹ್ಮಣನು ಮದುವೆಯಾಗ ಬಯಸಿದನು. ಆಗ ಗಾದಿ ಕನ್ಯಾಶುಲ್ಕವಾಗಿ ಬಿಳಿ ಬಣ್ಣದ ವಾಯುವೇಗದ 1 ಕಿವಿ ಮಾತ್ರ ಕಪ್ಪಾಗಿ ಇರುವ 1000 ಕುದುರೆಗಳನ್ನು ಕೊಟ್ಟರೆ ಆಗಬಹುದು ಎಂದನು. ರುಚೀಕನು ಅಂತಹ ಕುದುರೆಗಳನ್ನು ವರುಣದೇವನಿಂದ ಪಡೆದು ಗಾದಿಗೆ ಸಮರ್ಪಿಸಿ ಸತ್ಯವತಿಯನ್ನು ಮದುವೆಯಾದನು. ಸತ್ಯವತಿಯ ತಾಯಿಗೆ ಗಂಡು ಮಕ್ಕಳಿರಲಿಲ್ಲ. ಹೆಂಡತಿಯ ಕೋರಿಕೆಯನ್ನು ಗ್ರಹಿಸಿ ರುಚೀಕ ಮಂತ್ರಪೂರಿತವಾದ ಚರುವನ್ನು ತನ್ನ ಹೆಂಡತಿಗೂ ಹಾಗೂ ಹೆಂಡತಿಯ ತಾಯಿಗೂ ಬೇರೆ ಬೇರೆ ಸಿದ್ಧಪಡಿಸಿ ಹೆಂಡತಿಗೆ ಕೊಟ್ಟು ಇಬ್ಬರೂ ಸೇವಿಸಿರೆಂದು ಹೇಳಿ ಕಾಡಿಗೆ ಹೋದನು. ಗಾದಿರಾಜನಲ್ಲವೇ ಸತ್ಯವತಿಯ ತಾಯಿ ಮಗಳೇ, ಎಲ್ಲರೂ ತಮ್ಮ ಮಗ ಗುಣಶಾಲಿಯಾಗಲು ಬಯಸುವರು. ಹೆಂಡತಿಯ ಸೋದರನ ಗುಣಗಳ ಬಗೆಗೆ ಅವರಿಗೇನು ಅಕ್ಕರೆ ಇರುವುದಿಲ್ಲ. ಆದ್ದರಿಂದ ನಿನ್ನ ಚರುವನ್ನು ನನಗೆ ಕೊಡು, ನನ್ನ ಚರುವನ್ನು ನೀನು ಸೇವಿಸು ಎಂದು ಹೇಳಲು ಇಬ್ಬರೂ ಚರುವನ್ನು ಅದಲು ಬದಲು ಮಾಡಿಕೊಂಡರು. ಇದನ್ನು ರುಚೀಕನು ಗ್ರಹಿಸಿ ಹೆಂಡತಿಯನ್ನು ನಿಂದಿಸಿದನು. ಎಂತಹ ಕೆಲಸ ಮಾಡಿದೆ, ಇದರಿಂದ ನಿನಗೆ ಕ್ಷಾತ್ರ ಸ್ವಭಾವದವನಾದ ಮಗನು ಹುಟ್ಟುವನು. ನಿನ್ನ ತಾಯಿಗೆ ಬ್ರಾಹ್ಮಣ ಆಚಾರಗಳನ್ನು ಪಾಲಿಸುವ ಮಗ ಜನಿಸುವನು ಎಂದು ಹೇಳಿದನು. ಸತ್ಯವತಿಯು ಗಂಡನಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ತನಗೆ ಕ್ಷತ್ರಿಯ ಗುಣಸಂಪನ್ನನಾದ ಮಗನು ಬೇಕಾದರೆ ಮೊಮ್ಮಗನು ಅಂಥವನಾಗಲಿ ಎಂದು ಪ್ರಾರ್ಥಿಸಿದಳು. ರುಚೀಕನು ಅದಕ್ಕೊಪ್ಪಿದನು. ಬಳಿಕ ಸತ್ಯವತಿ ಜಮದಗ್ನಿ ಎಂಬ ಮಗನನ್ನು, ಅವಳ ತಾಯಿ ವಿಶ್ವಾಮಿತ್ರನೆಂಬ ಮಗನನ್ನು ಹಡೆದರು. ಸತ್ಯವತಿ ಕೌಶಿಕಿ ಎಂಬ ನದಿಯಾಗಿ ಹೋದಳು. ಜಮದಗ್ನಿ ಇಕ್ಷ್ವಾಕು ವಂಶದವನಾದ ರೇಣುವಿನ ಮಗಳು ರೇಣುಕೆಯನ್ನು ಮದುವೆಯಾದನು. ಅವನಿಗೆ ಪರಶುರಾಮನೆಂಬ ಪರಮಾತ್ಮನಾದ ನಾರಾಯಣನ ಅಂಶಸಂಭೂತನು ಮಗನಾಗಿ ಜನಿಸಿದನು. ವಿಶ್ವಾಮಿತ್ರನಿಗೆ ಶುನಶೇಪನೆಂಬುವವನು ಮಗನಾದನು. ವಿಶ್ವಾಮಿತ್ರನಿಗೆ ಅಷ್ಟಕ, ಹಾರಿತಕ ಮೊದಲಾದ ಔರಸ ಪುತ್ರರೂ ಇದ್ದರು. ಇದರಿಂದ ಹಲವು ಕೌಶಿಕ ಗೋತ್ರಗಳು ಉಂಟಾದವು. ಆಯುವಿನ ವಂಶದಲ್ಲಿ ಕ್ಷತ್ರವೃದ್ಧನು ಜನಿಸಿದ. ಇವನ ವಂಶಜ ಧನ್ವಂತರಿ. ಶರೀರೇಂದ್ರಿಯಗಳಿಗೆ ಜರಾ ವಿಕಾರವಿಲ್ಲದವನಾಗಿದ್ದನು. ಹಿಂದಿನ ಜನ್ಮದಲ್ಲಿ ಕ್ಷೀರಸಾಗರ ಮಥನ ಕಾಲದಲ್ಲಿ ಹುಟ್ಟಿದಾಗ ಭಗವಾನ್ ವಿಷ್ಣು, ನೀನು ಕಾಶಿರಾಜನ ವಂಶದಲ್ಲಿ ಅವತರಿಸಿ ಆಯುರ್ವೇದವನ್ನು 8 ವಿಭಾಗವಾಗಿ ವಿಂಗಡಿಸಿ ವ್ಯವಸ್ಥೆಗೊಳಿಸುವೆ ಹಾಗೂ ಯಜ್ಞದಲ್ಲಿ ಹವಿರ್ಭಾಗ ಪಡೆಯುವೆ ಎಂಬ ವರವನ್ನು ಕೊಟ್ಟಿದ್ದನು. ಇವನ ಮಗನು ಕೇತುಮಂತ, ಅವನ ಮಗ ಭೀಮರಥನ ಮೊಮ್ಮಗ ಪ್ರಥರ್ಧನ ಶತ್ರುಜಿತ್ ಎಂದು ಖ್ಯಾತನಾಗಿ ಎಲ್ಲ ಶತ್ರುಗಳನ್ನು ಜಯಿಸಿದ್ದನು. ಇವನಿಗೆ ಕುವಲಯವೆಂಬ ಅಶ್ವ ಸಿಕ್ಕಿದ್ದರಿಂದ ಕುವಲಯಾಶ್ವ ಎಂಬ ಹೆಸರಿತ್ತು. ಇವನು ಸತ್ಯಪರಾಯಣನಾಗಿದ್ದನು. ಇವನ ಮಗ ಅಲರ್ಕ. ಇವನಿಂದ ಸಂತತಿ ಮುಂದುವರೆದು ಭಾರ್ಗ ಭೂಮಿ ಎಂಬುವನ ಕಾಲದಲ್ಲಿ ಚಾತುರ್ವರ್ಣ್ಯವು ಪ್ರಚಾರವಾಯಿತು. ಇವರೆಲ್ಲರ ಕ್ಷತ್ರವೃದ್ಧನ ಸಂತತಿಯ ಕಾಶ್ಯರಾಜರು. ಆಯುವಿಗೆ ರಜಿ ಎಂಬ ಮಗನಿದ್ದನು. ಅವನಿಗೆ 500 ಮಕ್ಕಳಿದ್ದರು. ಇವನು ದೈವ ಸೈನ್ಯದ ನೆರವು ಪಡೆದು ಅಸುರ ಸೇನೆಯನ್ನು ಸಂಹರಿಸಿದನು. ಆಗ ಇಂದ್ರನೇ ಬಂದು, ನಾನು ನಿನಗೆ ಪುತ್ರನಾಗಿದ್ದೇನೆ ಎಂದು ಹೇಳಿದ್ದನು. ರಜಿಯು ತೀರಿದ ಬಳಿಕ ಅವನ ಮಕ್ಕಳು ಇಂದ್ರನಲ್ಲಿಗೆ ಹೋಗಿ ರಾಜ್ಯದಲ್ಲಿ ಪಾಲು ಕೇಳಿದರು. ಅವನು ಕೊಡದಿರಲು ತಾವೇ ಇಂದ್ರನನ್ನು ಗೆದ್ದು ಸ್ವರ್ಗಾಧಿಪತ್ಯವನ್ನು ವಹಿಸಿಕೊಂಡರು. ಇಂದ್ರ ತ್ರಿಲೋಕಾಧಿಪತ್ಯವನ್ನು ಕಳೆದುಕೊಂಡು
ಬೃಹಸ್ಪತಿಯನ್ನು ಮೊರೆ ಹೊಕ್ಕನು. ಬೃಹಸ್ಪತಿಯು ಇಂದ್ರನಿಗೆ ಮತ್ತೆ ಅಧಿಕಾರ ಕೊಡಿಸುವ ಸಲುವಾಗಿ ಅಭಿಚಾರಿಕಾ ಹೋಮ ಮಾಡಿದನು. ಇದು ರಜಿಪುತ್ರರಲ್ಲಿ ಬುದ್ಧಿ ವ್ಯಾಮೋಹ ಉಂಟು ಮಾಡಿತ್ತು. ಧರ್ಮಾಚರಣೆಯಿಂದ ವರ್ಜಿತರಾದರು. ಆಗ ಇಂದ್ರನು ರಜಿಪುತ್ರರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಮರಳಿ ಪಡೆದನು. ಆಯುವಿನ ಇನ್ನೊಬ್ಬ ಮಗ ನಹುಷ ಯತಿ, ಯಯಾತಿ, ಸಂಯಾತಿ, ಆಯಾತಿ, ವಿಯಾತಿ, ಕೃತಿ ಎಂದು ನಹುಷನಿಗೆ 6 ಮಕ್ಕಳು ಎಂಬಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.